ಎಲ್ಲರಿಗೂ ನಮಸ್ಕಾರ. 4ನೇ ತರಗತಿ ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ. ಇನ್ನು 4 ಪಾಠಗಳಾದ ಬುದ್ಧಿವಂತ ರಾಮಕೃಷ್ಣ, ಮಳೆ, ಜೀಜಾಬಾಯಿ, ಇನ್ನು ಹಿಂದಿನ 4 ಪಾಠಗಳ ವಿಡಿಯೋನೂ ಇದೆ. ದಯವಿಟ್ಟು ಅವುಗಳನ್ನು ನೋಡಿ. ಕ್ವಶನ್ ಆನ್ಸರ್ ಬರೀದೇ ಇದ್ದರೆ ಬರ್ಕೊಳ್ಳಿ, ಪಾಠನೂ ಕೇಳಿಸ್ಕೊಳ್ಳಿ. ಇವತ್ತು ಅಜ್ಜಿಯ ತೋಟದಲ್ಲಿ ಒಂದು ದಿನ. ಮಲೆನಾಡ ತಪ್ಪಲಿನಲ್ಲಿರುವ ಒಂದು ಊರು ಕಣಬೂರು. ಅಲ್ಲೊಂದು ಹಿರಿಯ ಪ್ರಾಥಮಿಕ ಶಾಲೆ. ಆ ಶಾಲೆಯ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ಇಲ್ಲಿ ಮಲೆನಾಡಿನ ತಪ್ಪಲಿನಲ್ಲಿ ಕಣಬೂರು ಎಂಬ ಊರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕಿಶೋರನ ಅಜ್ಜಿಯ ಮನೆಗೆ ತೋಟಕ್ಕೆ ಹೊರಸಂಚಾರ ಹೊರಟರು ಗುರುಗಳ ಜೊತೆಗೆ. ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ. ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ಮರಗಳಿವೆ. ಅಡಿಕೆ ತೋಟ ದಾಟಿ ಮುಂದೆ ಹೋದರೆ ಭತ್ತದ ಗದ್ದೆಗಳಿವೆ. ಮಕ್ಕಳೆಲ್ಲರೂ ಗದ್ದೆಯ ಹತ್ತಿರ ಬಂದು ತಲುಪಿದರು. ಅವರೆಲ್ಲರೂ ಎಲ್ಲಿ ಹೋದ್ರು? ಕಿಶೋರನ ಅಜ್ಜಿಯ ಮನೆ ಹತ್ರ ಹೋದ್ರು. ಮನೆ ಎಲ್ಲಿದೆ? ಬೆಟ್ಟದ ತಪ್ಪಲಿನಲ್ಲಿದೆ. ಮನೆಯ ಹಿಂದಿನ ಗುಡ್ಡದ ಹಿಂಭಾಗದಲ್ಲಿ ಏನಿದೆ? ಗೇರು ಮರಗಳಿವೆ ಹಾಗೂ ಅಡಿಕೆ ತೋಟ ದಾಟಿ ಮುಂದೆ ಹೋದರೆ ಭತ್ತದ ಗದ್ದೆಗಳಿವೆ. ಮಕ್ಕಳೆಲ್ಲರೂ ಗದ್ದೆಯ ಹತ್ತಿರ ಬಂದು ತಲುಪಿದರು. ಇದು ಯಾವ ಬೆಳೆ ಎಂದು ಪೀಟರ್ ಪ್ರಶ್ನಿಸಿದ. ಇದು ಭತ್ತದ ಬೆಳೆ ಎಂದರು ಗುರುಗಳು. ಅವರು ನೋಡಿರಲ್ಲ ಅಲ್ವಾ, ಹಾಗಾಗಿ ಇದು ಯಾವ ಬೆಳೆ ಅಂತ ಅವನು ಪೀಟರ್ ಕೇಳ್ತಾನೆ. ಅದಕ್ಕೆ ಗುರುಗಳು ಇದು ಭತ್ತದ ಬೆಳೆ ಅಂತ ಹೇಳ್ತಾನೆ. ಓ, ಇದೇನಾ ಭತ್ತದ ಪೈರು? ತೆನೆಗಳನ್ನು ಕೈಯಿಂದ ಮುಟ್ಟಿ ಪ್ರಶ್ನಿಸಿದ ಪೀಟರ್. ಒಂದು ಭತ್ತದ ತೆನೆಯನ್ನು ಕಿತ್ತುಕೊಟ್ಟು ತಗೋ, ಇದನ್ನು ಬಿಡಿಸಿ ನೋಡು ಎಂದರು ಗುರುಗಳು. ಶೀಲಾ ತಾನೂ ಒಂದು ತೆನೆ ಕೀಳಲು ಬಾಗಿದಾಗ ಒಂದು ಕಪ್ಪೆ ಚಂಗನೆ ಕುಪ್ಪಳಿಸಿತು. ಸರಸರ ಬಂದು ಹಾವು ಹತ್ತಿರದಲ್ಲೇ ಸರಿದು ಹೋಯಿತು. ಮಕ್ಕಳು ಭಯದಿಂದ ಹಿಂದೆ ನೆಗೆದರು. ಹೆದರಬೇಡಿ, ಅವು ನಮಗೆ ಏನೂ ಮಾಡುವುದಿಲ್ಲ. ಹಾವು, ಕಪ್ಪೆ, ಕೀಟ, ಹಕ್ಕಿ, ಮೊಲ, ಹಂದಿ, ಮುಂಗುಸಿ ಮುಂತಾದ ಪ್ರಾಣಿಗಳು ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಇರುತ್ತವೆ ಎಂದರು ಗುರುಗಳು. ಗದ್ದೆಯಲ್ಲಿ ಸಾಮಾನ್ಯವಾಗಿ ಹಾವು, ಕಪ್ಪೆ, ಕೀಟ ಮತ್ತು ಪಕ್ಷಿಗಳು, ಮೊಲಗಳು ಎಲ್ಲ ಇರುತ್ತೆ. ಹೆದರಬೇಡಿ ಅಂತ ಹೇಳಿದ್ರು. ಪೇಟೆಯಲ್ಲಿರೋರಿಗೆ ಗದ್ದೆ ಹಳ್ಳಿಯ ಅನುಭವ ಇರೋದಿಲ್ಲ. ಹಾಗಾಗಿ ಅವನ್ನೆಲ್ಲ ನೋಡ್ಕೊಂಡವರು ಹೆದರ್ಕೋತಾರೆ. ಅವರು ಇವತ್ತೇ ಫಸ್ಟ್ ಬಂದಿದ್ದಾರಲ್ವಾ ತೋಟಕ್ಕೆ. ಮಕ್ಕಳು ಮಾತನಾಡುತ್ತಾ ಗದ್ದೆಯ ಬದುವಿನಲ್ಲಿ ನಡೆದು ತೋಡು ದಾಟಿ ಅಡಿಕೆ ತೋಟಕ್ಕೆ ಬಂದರು. ತೋಟದ ನಡುವೆ ಬಿದ್ದಿದ್ದ ಒಂದು ಹಣ್ಣನ್ನು ಹೆಕ್ಕಿದ ಮೇರಿ, ಓ, ಇಲ್ಲಿ ನೋಡಿ, ಸೌತೆಕಾಯಿ ಎಂದಳು. ಅಲ್ಲಲ್ಲ, ಅದು ಹೀರೆಕಾಯಿ ಎಂದನು ರಫೀಕ್. ಎರಡೂ ಅಲ್ಲ, ಅದು ಕೋಕೋ ಹಣ್ಣು. ಇದನ್ನು ಚಾಕೊಲೇಟ್ ತಯಾರಿಸಲು ಬಳಸುತ್ತಾರೆ. ಯಾವುದೋ ಪ್ರಾಣಿ ಅದನ್ನು ಕಿತ್ತು ಹಾಕಿದೆ. ಬಹುಶಃ ಅಳಿಲೇ ಇರಬೇಕು ಎಂದರು ಗುರುಗಳು. ಅದು ಯಾವ ಹಣ್ಣು? ಕೋಕೋ ಹಣ್ಣು. ಚಾಕ್ಲೇಟಿಗೆ ಹಾಕ್ತಾರೆ ಕೋಕೋ ಹಣ್ಣು. ಅದು. ಅಷ್ಟರಲ್ಲಿ ಅಜ್ಜಿ ತೋಟದಲ್ಲಿ ಏನೋ ಮಾಡುತ್ತಿರುವುದನ್ನು ಕಂಡ ಮಕ್ಕಳು ಅಲ್ಲಿಗೆ ಓಡಿದರು. ಅಜ್ಜಿ ತೋಟದಲ್ಲಿ ಏನೋ ಮಾಡ್ತಿದ್ದಾರೆ. ಮಕ್ಕಳೆಲ್ಲರೂ ಅಜ್ಜಿ ಹತ್ರ ಓಡಿದ್ರು. ನಿಧಾನವಾಗಿ ಬನ್ನಿ, ಮುಳ್ಳುಗಳು ಇರಬಹುದು ಎಂದು ಎಚ್ಚರಿಸಿದರು ಅಜ್ಜಿ. ಇದೇನು ಇಷ್ಟೊಂದು ಗುಂಡಿ ತೋಡಿದ್ದೀರಿ ಎಂದು ಮಹೇಶ ಪ್ರಶ್ನಿಸಿದನು. ನೀವೆಲ್ಲ ನಿಮ್ಮ ಕೈಯಾರೆ ಒಂದೊಂದು ಹಣ್ಣಿನ ಗಿಡ ಇದರಲ್ಲಿ ನೆಡಬೇಕು ಎಂದು ಅಜ್ಜಿ ಉತ್ತರಿಸಿದರು. ಗಿಡ ನೆಡಕ್ಕಾಗಿ ಅಜ್ಜಿ ಗುಂಡಿಯನ್ನು ಮಾಡಿದ್ದಾರೆ. ಬೇಡಪ್ಪ, ನಮ್ಮ ಕೈ ಕೊಳಕಾಗುತ್ತದೆ. ನನ್ನ ಅಮ್ಮ ಬೈಯುತ್ತಾಳೆ ಎಂದಳು ಅಶ್ವಿನಿ. ಚೊಕ್ಕದ ಚಿಕ್ಕಮ್ಮ ಬಾರೆ ಎಂದು ತಮಾಷೆ ಮಾಡಿದ ಮಹಮ್ಮದ್. ಕೈ
ಕೆಸರಾದರೆ ಬಾಯಿ ಮೊಸರು ಎಂದು ಹೇಳುತ್ತಾ ಒಂದು ಗಿಡ ತೆಗೆದುಕೊಂಡು ನೆಡಲು ಆರಂಭಿಸಿದನು. ಅಂತೆಯೇ ಎಲ್ಲ ಮಕ್ಕಳು ಒಂದೊಂದು ಗಿಡ ನೆಟ್ಟರು. ಕೈ ತೊಳೆದು ಅಜ್ಜಿ ಕೊಟ್ಟ ಹಣ್ಣನ್ನು ತಿಂದು ತೋಟದಲ್ಲೆಲ್ಲ ಸುತ್ತಾಡಿದರು. ತೋಟದಲ್ಲಿದ್ದ ಬಾಳೆ, ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಏಲಕ್ಕಿ ಮೊದಲಾದ ಗಿಡಗಳನ್ನು ನೋಡಿದರು. ಅಜ್ಜಿ, ಹಾವಿನ ಮರಿ ಎಂದು ಕಿರುಚಿದಳು ಶೀಲಾ. ಅದು ಹಾವಲ್ಲ, ಎರೆಹುಳು. ಇದನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ. ಎರೆಹುಳುವನ್ನು ರೈತನ ಮಿತ್ರ ಅಂತ ಕರೀತಾರೆ. ಇದರ ಸಹಾಯದಿಂದ ಎರೆಗೊಬ್ಬರ ತಯಾರಿಸುತ್ತಾರೆ ಎಂದರು ಗುರುಗಳು. ನಾನು ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ. ಎರೆಗೊಬ್ಬರ, ಹಟ್ಟಿಗೊಬ್ಬರ, ಕೋಳಿ ಗೊಬ್ಬರ ಮೊದಲಾದ ಸಾವಯವ ಗೊಬ್ಬರ ಬಳಸಿ ಉತ್ತಮ ಬೆಳೆಗಳನ್ನು ಬೆಳೆಯುತ್ತೇವೆ ಎಂದರು ಅಜ್ಜಿ. ಎಲ್ಲವನ್ನೂ ಗಮನಿಸುತ್ತಿದ್ದ ಶರಣಪ್ಪ, ಸರ್, ನಮ್ಮ ಊರು ಬಳ್ಳಾರಿ. ಅಲ್ಲಿ ಜೋಳ, ಮೆಣಸು, ಶೇಂಗಾ ಹಾಗೂ ತೊಗರಿ ಬೆಳೆಯುತ್ತಾರೆ ಎಂದನು. ಹೌದು, ಮಣ್ಣಿನ ಗುಣ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ಬೆಳೆ ಬೆಳೆಯುತ್ತಾರೆ ಎಂದರು ಶಿಕ್ಷಕರು. ಎಲ್ಲ ಜಾಗದಲ್ಲೂ ಒಂದೇ ಬೆಳೆಯನ್ನು ಬೆಳೆಯಲ್ಲ. ಒಂದೊಂದು ಹವಾಮಾನಕ್ಕೆ, ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ, ಮಣ್ಣಿಗೆ ತಕ್ಕಂತೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ಬೆಟ್ಟ, ಗುಡ್ಡ, ಮರಗಳಿಂದ ಕೂಡಿರುವ ಪ್ರದೇಶವಾಗಿರುವುದರಿಂದ ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ. ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ. ನಿಮ್ಮ ಊರಿನ ಕಡೆ ಮಳೆ ಕಡಿಮೆ ಬೀಳುವುದರಿಂದ ಆ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದರು ಅಜ್ಜಿ. ಎಲ್ಲಿ ಮಳೆ ಬೀಳುತ್ತೋ ಹೆಚ್ಚು ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಅಂತಹ ಬೆಳೆಗಳನ್ನು ಬೆಳೀತಾರೆ. ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಕಡಿಮೆ ನೀರು ತೆಗೆದುಕೊಳ್ಳೋ ಬೆಳೆಗಳನ್ನು ಕಡಿಮೆ ಅಂತಹ ಜಾಗದಲ್ಲಿ ಬೆಳೀತಾರೆ. ಅಷ್ಟು ಹೊತ್ತಿಗೆ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿ ರುಚಿಯಾದ ಅಡುಗೆ ಸಿದ್ಧವಾಗಿತ್ತು. ಕೈ ಕಾಲು ತೊಳೆದು ಊಟಕ್ಕೆ ಬನ್ನಿ ಎಂದು ಅಜ್ಜಿ ಕರೆದಳು. ಮಕ್ಕಳು ಅಜ್ಜಿಯ ಜೊತೆ ಊಟಕ್ಕೆ ಹೊರಟರು. ಈಗ ಅಜ್ಜಿ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಹೊರಟರು. ಅಜ್ಜಿಯ ಮನೆಯ ಅಂಗಳದಲ್ಲಿದ್ದ ಯಂತ್ರವನ್ನು ಕಂಡ ಶೀಲಾ, ಇದೇನು ಗುರುಗಳೇ ಎಂದಳು. ಇದು ಗದ್ದೆ ಉಳುವ ಯಂತ್ರ. ಹಿಂದೆ ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಹೊಲ ಉಳುತ್ತಿದ್ದರು. ಈ ಹೊಸ ಸಾಧನಗಳು ಬಂದಿವೆ ಎಂದರು ಗುರುಗಳು. ಹಿಂದೆಲ್ಲ ಉಳುಮೆ ಮಾಡಲು ಏನೇನು ಬಳಸ್ತಿದ್ರು ಅಂದರೆ ನೊಗ, ಎತ್ತು, ಕೋಣನ ಬಳಸ್ತಿದ್ರು. ಈಗ ಹೊಸ ಯಂತ್ರಗಳು ಬಂದಿವೆ, ಅದನ್ನು ಬಳಸ್ತಾರೆ ಅಂತ ಹೇಳಿದ್ರು. ಎಲ್ಲರೂ ರುಚಿ ರುಚಿಯಾದ ಊಟ ಮುಗಿಸಿದರು. ಕೈ ತೊಳೆಯಲು ಹೋದ ಅಶ್ವಿನಿ, ಇದೋ ನೋಡಿ, ಇಲ್ಲೂ ಸಣ್ಣ ಸಣ್ಣ ಗುಂಡಿಗಳು ಇವೆ ಎಂದಳು. ಇವು ಇಂಗು ಗುಂಡಿಗಳು. ಈ ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸುತ್ತೇವೆ. ಇದು ಅಂತರ್ಜಲ ಹೆಚ್ಚಿಸುತ್ತದೆ. ಇದರಿಂದ ನಮ್ಮ ಬಾವಿಯಲ್ಲಿ ನೀರು ಎಂದೂ ಕಡಿಮೆಯಾಗಿಲ್ಲ ಎಂದರು ಅಜ್ಜಿ. ಇಂಗು ಬಾವಿಗಳು ಅಂದರೆ ಮಳೆ ನೀರು ಅಲ್ಲಿ ನಿಂತು ಅಲ್ಲೇ ಇಂಗಿ ಹೋಗೋ ಹಾಗೆ ಮಾಡಿರ್ತಾರೆ. ಅದರಿಂದ ಅಂತರ್ಜಲ ಹೆಚ್ಚಾಗುತ್ತೆ, ಅಂತರ್ಜಲ ಕಡಿಮೆ ಆಗೋದಿಲ್ಲ. ಮಕ್ಕಳೇ, ನಾವು ಮಳೆ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಚರ್ಚಿಸೋಣ. ಈಗ ಅಜ್ಜಿಗೆ ಧನ್ಯವಾದ ಹೇಳಿ ಹೊರಡೋಣ ಎಂದರು ಗುರುಗಳು. ಅಷ್ಟರಲ್ಲಿ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು. ಮಕ್ಕಳು ತಿನ್ನುತ್ತಾ ಶಾಲೆ ಕಡೆ ಹೆಜ್ಜೆ ಹಾಕಿದರು. ಅಜ್ಜಿ ಎಲ್ಲರಿಗೂ ಗೋಡಂಬಿಯನ್ನು ಕೊಟ್ಟಳು. ಎಲ್ಲರೂ ತಿನ್ನುತ್ತಾ ಶಾಲೆ ಕಡೆಗೆ ನಡೆದರು. ಇಲ್ಲಿಗೆ ಈ ಪಾಠದ ಸಾರಾಂಶ ತಿಳಿಯಿತು. ನೆಕ್ಸ್ಟ್ ಇದರ ಪ್ರಶ್ನೋತ್ತರ. ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ.
ನೆಕ್ಸ್ಟ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು? ಮಕ್ಕಳು ಅಜ್ಜಿಯ ತೋಟಕ್ಕೆ ಹೊರಸಂಚಾರ ಹೊರಟರು. ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಹೂಳುತ್ತಾರೆ? ಸಾಮಾನ್ಯವಾಗಿ ನೇಗಿಲು, ನೊಗ, ಎತ್ತು, ಕೋಣವನ್ನು ಬಳಸಿ ಹೊಲ ಹೂಳುತ್ತಾರೆ. ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಎರೆಗೊಬ್ಬರವನ್ನು ಎರೆಹುಳದ ಸಹಾಯದಿಂದ ತಯಾರಿಸುತ್ತಾರೆ. ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು? ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು? ಅಜ್ಜಿಯ ತೋಟದಲ್ಲಿ ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಏಲಕ್ಕಿ ಗಿಡಗಳಿದ್ದವು. ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? ಗದ್ದೆಗಳನ್ನು ಉಳಲು ಬಳಸುವ ಸಾಧನಗಳೆಂದರೆ ನೇಗಿಲು, ನೊಗ, ಎತ್ತು, ಕೋಣ. ಈಗಂತೂ ಉಳುವ ಯಂತ್ರಗಳೇ ಬಂದಿವೆ ಎಂದು ಉಳುಮೆಯ ಬಗ್ಗೆ ವಿವರಣೆಯನ್ನು ನೀಡಿದರು. ಇಂಗುಗುಂಡಿಯ ಪ್ರಯೋಜನಗಳೇನು? ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ. ಬಾವಿಯಲ್ಲಿ ನೀರು ಎಂದಿಗೂ ಕಡಿಮೆಯಾಗುವುದಿಲ್ಲ. ಇಂಗುಗುಂಡಿಯಿಂದ ನೀರನ್ನು ಇಂಗಿಸಿದ್ರೆ ಅಂತರ್ಜಲ ಕಡಿಮೆಯಾಗಲ್ಲ. ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ. ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ. ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ. ಮನೆಯ ಹಿಂದಿನ ಗುಡ್ಡದಲ್ಲಿ ಅಡಿಕೆ ತೋಟಗಳಿವೆ. ಮಳೆಯ ನೀರನ್ನು ಇಂಗುಗುಂಡಿಗಳ ಮೂಲಕ ಇಂಗಿಸುತ್ತವೆ. ಗುಂಡಿಗಳ ಮೂಲಕ. ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದರು. ಗೋಡಂಬಿ ಹಂಚಿದರು. ಹೊಂದಿಸಿ ಬರೆಯಿರಿ. ಎರೆಹುಳು ರೈತನ ಮಿತ್ರ. ಕೋಕೋ ಚಾಕೊಲೇಟ್. ತೆನೆ ಭತ್ತ. ಮಳೆ ಕೊಯ್ಲು ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ. ಮಳೆ ಕೊಯ್ಲು ಹೀರೆಕಾಯಿ. ಇದು ಮಳೆ ಕೊಯ್ಲು ಹೀರೆಕಾಯಿ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಕಿರುಚು. ಹಾವನ್ನು ಕಂಡು ಶೀಲಾ ಕಿರುಚಿದಳು. ಹೊರಸಂಚಾರ. ನಾನು ಮೈಸೂರಿಗೆ ಹೊರಸಂಚಾರ ಹೊರಟೆನು. ಆರೈಕೆ. ರೈತನು ದನ ಕರುಗಳನ್ನು ಆರೈಕೆ ಮಾಡುವನು. ಹುಲುಸಾಗಿ. ರೈತನು ಸಾವಯವ ಗೊಬ್ಬರ ಬಳಸಿ ಹುಲುಸಾಗಿ ಬೆಳೆ ಬೆಳೆಯುವನು. ಹುಲುಸಾಗಿ ಅಂದರೆ ಹೆಚ್ಚಾಗಿ ಎಂದು ಅರ್ಥ ಬರುತ್ತೆ. ಸಮೃದ್ಧಿಯಾಗಿ, ಹೆಚ್ಚಾಗಿ. ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ತೆಂಗು, ಅಡಿಕೆ, ಬಾಳೆ, ಭತ್ತ. ಉತ್ತರ ಭತ್ತ. ಭತ್ತ ಯಾಕಂದರೆ ಇವೆಲ್ಲ ತೆಂಗು, ಅಡಿಕೆ, ಬಾಳೆ ತೋಟಗಾರಿಕೆ. ಭತ್ತದ ಗದ್ದೆಯಲ್ಲಿ ಭತ್ತ ಬೆಳೀತಾರೆ. ಮೊಲ, ಹಂದಿ, ಮುಂಗುಸಿ, ಚಿಟ್ಟೆ. ಚಿಟ್ಟೆ ಇದು ಕೀಟ. ಸೀಬೆಕಾಯಿ, ಸಪೋಟ, ಅನಾನಸ್, ಕೋಕೋ. ಇದರಲ್ಲಿ ಕೋಕೋ. ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ. 1 + ಆದ ಒಂದಾದ
ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು, ಹೇರಳ ಪ್ಲಸ್ ಆಗಿ ಹೇರಳವಾಗಿ, ಹದ ಪ್ಲಸ್ ಆಗಿತ್ತು ಹದವಾಗಿತ್ತು. ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡುಹಿಡಿದು ಬರೆಯಿರಿ. ನೀರಿನ ಮೂಲಗಳ ಹೆಸರು ಇಲ್ಲಿದೆ. ನಾವು ಅದಕ್ಕೆ ಸರ್ಕಲ್ ಮಾಡಿ ಅದನ್ನು ಇಲ್ಲಿ ಕೆಳಗೆ ಬರಿಬೇಕು. ಕೊಳವೆ ಬಾವಿ, ಕೊಳ, ಕೆರೆ, ಹೊಳೆ, ನದಿ, ಸಾಗರ, ಸಮುದ್ರ, ಮಳೆ, ಕಡಲು, ಹಳ್ಳ, ಸರೋವರ, ಅವನ್ನೆಲ್ಲವನ್ನು ನಾವಿಲ್ಲಿ ಬರಿಬೇಕು. ಕೊಳ, ಮಳೆ, ತೊರೆ, ಸಾಗರ, ಕೆರೆ, ಹೊಳೆ, ಬಾವಿ, ಕೊಳವೆ ಬಾವಿ, ಹಳ್ಳ, ನದಿ, ಸಮುದ್ರ, ಸರೋವರ. ನಿಮ್ಮ ಶಾಲಾ ಕೈತೋಟದಲ್ಲಿ ನೀನೇನು ಬೆಳೆಯಬೇಕು, ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ. ನಿಮ್ಮ ಶಾಲಾ ಕೈತೋಟದಲ್ಲಿ ಏನು ಬೆಳಿಬೇಕು, ಹೇಗೆ ಬೆಳಿಬೇಕು ಎಂದು ಚರ್ಚೆ ಮಾಡಿ ಇಲ್ಲಿ ಬರಿಬೇಕು. ನಮ್ಮ ಶಾಲಾ ಕೈತೋಟದಲ್ಲಿ ಹೂವಿನ ಗಿಡಗಳನ್ನು ಹಾಗೂ ಹಸಿರು ಹುಲ್ಲನ್ನು ಬೆಳೆಯಬೇಕು. ಹೂವಿನ ಗಿಡಗಳನ್ನು ಚೌಕಾಕಾರದಲ್ಲಿ ಸುತ್ತಲೂ ಬೆಳೆಸಬೇಕು. ಮಧ್ಯದಲ್ಲಿ ಹಸಿರು ಹುಲ್ಲನ್ನು ಬೆಳೆಯಬೇಕು. ಹೂವಿನ ಗಿಡಗಳಿಗೆ ನಿತ್ಯವೂ ನೀರು ಹಾಯಿಸಬೇಕು. ಹಸಿರು ಹುಲ್ಲಿನಲ್ಲಿ ಇತರೆ ಕಸ ಬೆಳೆಯದಂತೆ ನೋಡಿಕೊಳ್ಳಬೇಕು. ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆ. ಅನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡು. ಒಂದು ಭಾಷಣವನ್ನು ಇಲ್ಲಿ ಹೇಗೆ ಭಾಷಣ ಮಾಡಬೇಕು ಅನ್ನೋದ್ರ ಬಗ್ಗೆ ಬರಿಬೇಕು. ರೈತನೊಬ್ಬನಿಗೆ ಸನ್ಮಾನ ಮಾಡುವ ಒಂದು ಭಾಷಣ. ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ, ಗುರು ಹಿರಿಯರೇ, ಪಾಲಕರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ, ರೈತನು ನಮ್ಮ ದೇಶದ ಬೆನ್ನೆಲುಬು. ಆತನಿಂದಲೇ ನಮ್ಮ ನಿತ್ಯದ ದಿನಚರಿ ಪ್ರಾರಂಭವಾಗುತ್ತದೆ. ರೈತನು ಕಷ್ಟಪಟ್ಟು ಹೊಲಗಳಲ್ಲಿ ಬೆಳೆದ ಪೈರುಗಳಾಗಲಿ, ಕಾಳುಗಳಾಗಲಿ, ಹಣ್ಣು ಹಂಪಲುಗಳಾಗಲಿ ಅವುಗಳು ಮಾರುಕಟ್ಟೆಗೆ ಬಂದ ನಂತರವೇ ನಾವು ಅವುಗಳನ್ನು ಖರೀದಿಸಿ ನಮ್ಮ ಜೀವನೋಪಾಯವನ್ನು ಸಾಗಿಸುತ್ತಿದ್ದೇವೆ. ರೈತನನ್ನು ನಮ್ಮ ಈ ಶಾಲೆಯಲ್ಲಿ ಸನ್ಮಾನಿಸುತ್ತಿರುವುದು ನಿಜಕ್ಕೂ ತುಂಬ ಹೆಮ್ಮೆಯ ಸಂಗತಿ. ನಮ್ಮ ನಾಡಿನ ಹೆಮ್ಮೆಯ ಪುತ್ರ ರೈತನ ಕುರಿತು 2 ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿ. ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವೆ? ನನ್ನ ಶಾಲೆಗೆ ಜಮೀನನ್ನು ಕೊಟ್ಟರೆ ಮೊದಲು ನಾನು ಆ ಜಮೀನಿನ 4 ಬದಿಗೂ ಎತ್ತರವಾಗಿ ಬೆಳೆಯುವ ಗಿಡಗಳನ್ನು ನೆಡುವೆನು. ಆ ಜಮೀನಿನಲ್ಲಿ ಗಿಡಗಳಿಗೆ ನೀರುಣಿಸಲು ಕೊಳವೆ ಬಾವಿಯನ್ನು ಹಾಕಿಸುವೆನು. ಜಮೀನಿನ ಅರ್ಧ ಭಾಗದಲ್ಲಿ ಹೂದೋಟ, ಅರ್ಧ ಭಾಗದಲ್ಲಿ ಮಕ್ಕಳಿಗೆ ಆಟವಾಡಲು. ರೈತರು ಕೈಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು? ರೈತರು ಕೈಗಲಿಜಾಗತ್ತೆ ಅಂತ ಮಣ್ಣು ಮುಟ್ಟಲ್ಲ ಅಂತ ಕೂತ್ಕೊಂಡ್ರೆ ಏನಾಗತ್ತೆ? ರೈತರು ಕೈಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಬೆಳೆಯೂ ಬಾರದೆ ಹಾಹಾಕಾರ ಉಂಟಾಗುತ್ತದೆ. ಜನಜೀವನ ತತ್ತರಿಸಿ ಹೋಗುತ್ತದೆ. ರೈತರು ತಮ್ಮ ಕೆಲಸದಲ್ಲಿ ತೊಡಗಿದರೇನೇ ನಮ್ಮ ನಿತ್ಯ ದಿನಚರಿ ಸಾಗುತ್ತದೆ.
ಒಂದು ದೇಶ, ರಾಜ್ಯ ಹಾಗೂ ಜಿಲ್ಲೆ ಪ್ರಗತಿಯನ್ನು ಹೊಂದುತ್ತದೆ. ಇಲ್ಲಿ ಒಂದು ಆಟದ ಬಗ್ಗೆ ಕೊಟ್ಟಿದ್ದಾರೆ. ಈ ಒಂದು ಆಟನ ಆಡುವ ಸೂಚನೆ: ಶಿಕ್ಷಕರ ಜೊತೆ ಸೇರಿ ಕೆಳಗಿನ ಆಟ ಆಡು. ಕಾಗೆ ಹಾರುವುದು ನೋಡಿದ್ದೀರಾ? ಮಕ್ಕಳು ವೃತ್ತಾಕಾರದಲ್ಲಿ ಕಾಕಾ ಎಂದು ಶಬ್ದ ಮಾಡುತ್ತಾ ರೆಕ್ಕೆ ಬಡಿದಂತೆ ನಟಿಸುತ್ತಾ ವೃತ್ತಾಕಾರದಲ್ಲಿ ಸುತ್ತುವುದು. ಶಿಕ್ಷಕ: ಕಪ್ಪೆ ಕುಪ್ಪಳಿಸುವುದನ್ನು ನೋಡಿದ್ದೀರಾ? ಮಕ್ಕಳು ಕರಕರ ವಟವಟ ಎಂದು ಕುಪ್ಪಳಿಸುವುದು. ಶಿಕ್ಷಕ: ಗೂಬೆ ಕೂಗುವುದು ಕೇಳಿದ್ದೀರಾ? ಹೀಗೆ ಮುಂದುವರೆಸಬಹುದು. ಒಗಟು ಓದಿ ಆನಂದಿಸಿ. ಇಲ್ಲಿ ಕೆಲವೊಂದು ಒಗಟು ಕೊಟ್ಟಿದ್ದಾರೆ. ಅಕ್ಕ ಅಕ್ಕ ಗಿಡ ನೋಡು, ಗಿಡದ ಮೇಲೆ ಕಾಯಿ ನೋಡು, ಕಾಯಿ ತಿಂದೋರ ಬಾಯಿ ನೋಡು. ಯಾವುದು? ತೆಂಗಿನಕಾಯಿ. ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ. ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಮಲ್ಲಿಗೆ. ಮಣ್ಣು ಕೊರೆದೆ ಕಲ್ಲು ಸಿಕ್ಕಿತು, ಕಲ್ಲು ಕೊರೆದೆ ಬೆಳ್ಳಿ ಸಿಕ್ಕಿತು, ಬೆಳ್ಳಿ ಕೊರೆದೆ ನೀರು ಸಿಕ್ಕಿತು. ತೆಂಗಿನಕಾಯಿ. ಅಕ್ಕ ಅಕ್ಕ ಗಿಡ ನೋಡು, ಗಿಡದ ಮೇಲೆ ಕಾಯಿ ನೋಡು, ಕಾಯಿ ತಿಂದೋರ ಬಾಯಿ ನೋಡು. ಇದು ಹಲಸಿನ ಹಣ್ಣು. ಅಡ್ಡ ಮರದಲ್ಲಿ ಬೊಡ್ಡು ಕುಳಿತಿದ್ದಾನೆ, ಇದಕ್ಕೆ ಏಲಕ್ಕಿ. ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಮಲ್ಲಿಗೆ. ಮಣ್ಣು ಕೊರೆದೆ ಕಲ್ಲು ಸಿಕ್ಕಿತು, ಕಲ್ಲು ಕೊರೆದೆ ಬೆಳ್ಳಿ ಸಿಕ್ಕಿತು, ಬೆಳ್ಳಿ ಕೊರೆದೆ ನೀರು ಸಿಕ್ಕಿತು. ಇದು ತೆಂಗಿನಕಾಯಿ. ನೀವು ಸಸ್ಯಗಳಿಗೆ ಸಂಬಂಧಿಸಿದ ಇಂತಹ ಒಗಟುಗಳನ್ನು ಸಂಗ್ರಹಿಸಿ. ಇಲ್ಲಿಗೆ ಇಲ್ಲೊಂದು ಪದ್ಯ ಬೇರೆ ಇದೆ. ಈ ಹಾಡನ್ನು ರಾಗವಾಗಿ ಹಾಡಲು ಪ್ರಯತ್ನಿಸಿ. ಬೀಜವನ್ನು ಬಿತ್ತುವ, ಗಿಡಗಳನ್ನು ಬೆಳೆಸುವ, ಸುಜಲಭರಿತ ದೇಶವನ್ನು ಸಫಲವಾಗಿ ಮಾಡುವ, ತೆಂಗು ಕಂಗು ಸಸಿಗಳ, ತಾಳೆ ಬಾಳೆ ಮರಗಳ ಭಂಗವಿಲ್ಲದಂತೆ ಬೆಳೆಸಿ ಅಧಿಕ ಫಲವ ಪಡೆಯುವ, ಮಾವು ಹಲಸು ನೇರಳೆ, ಲಿಂಬೆ ದ್ರಾಕ್ಷಿ ಪೇರಲೆ, ಸೇಬು ಚಿಕ್ಕು ಕಿತ್ತಳೆಗಳ ನಾವು ನಾವೇ ಬೆಳೆಸುವ, ಬದನೆ ಸೌತೆ ಕುಂಬಳ, ಹೀರೆಕಾಯಿ ಪಡುವಲ, ಮುದದಿ ನಾವು ಗೆಣಸು ಮೆಣಸು ಹರಿವೆಗಳನ್ನು ಬೆಳೆಸುವ, ವಿವಿಧ ಧಾನ್ಯ ಬೆಳೆಗಳ, ಕಾಯಿ ಪಲ್ಲೆ ಸಸಿಗಳ, ವಿವಿಧ ರೀತಿಯಲ್ಲಿ ಬೆಳೆಸಿ ಅಧಿಕ ಫಲವ ಪಡೆಯುವ, ಅಧಿಕವಾಗಿ ಬಿತ್ತುವ, ಅಧಿಕವಾಗಿ ಬೆಳೆಸುವ, ಅಧಿಕ ಫಲವ ಪಡೆಯುತ್ತೆಲ್ಲ ತೃಪ್ತಿಯಿಂದ ಬಾಳುವ. ಅಮ್ಮೆಂಬಳ ಅನಂತಯ್ಯ ನಾವಡ ಈ ಪದ್ಯವನ್ನು ಬರೆದವರು. ನಾನು ಹಾಗೆ ಓದ್ಕೊತಾ ಹೋಗಿದ್ದೀನಿ. ನೀವು ರಾಗವಾಗಿ ಇದನ್ನು ಹಾಡಿ. ಇಲ್ಲಿಗೆ ಅಜ್ಜಿಯ ತೋಟದಲ್ಲಿ ಒಂದು ದಿನ ಎಂಬ ಪಾಠದ ಎಲ್ಲ ಪ್ರಶ್ನೋತ್ತರಗಳು, ಚಟುವಟಿಕೆಗಳು ಮುಗಿದಿದೆ. ಇದನ್ನು ಎಲ್ಲರೂ ನೋಡಿದವರೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ದಯವಿಟ್ಟು ಎಲ್ಲರೂ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.